ಸ್ನೇಹಿತರೆ, ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಇರಲಿ. ಈ ಒಂದು ವಿಡಿಯೋದಲ್ಲಿ ನಾನು ಕನ್ನಡದ ಪ್ರಖ್ಯಾತ ನಟರಾದಂತಹ ದರ್ಶನ್ ಅವರ ಬಗ್ಗೆ ಯಾವುದೇ ಪಾಸಿಟಿವ್ ಅಥವಾ ನೆಗೆಟಿವ್ ವಿಷಯವನ್ನ ಮಾತಾಡೋಕ್ಕೆ ಬಂದಿಲ್ಲ. ಕಾನೂನು ಏನಿದೆ ಅದು ಮನಸ್ಸು ಮಾಡಿದರೆ ಎಷ್ಟೇ ಪ್ರಭಾವಿ ಆಗಿರಲಿ, ಎಷ್ಟೇ ಕೋಟ್ಯಾಧೀಶ ಆಗಿರಲಿ, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿದ್ದರೂ ಕೂಡ ಅದು ಮನಸ್ಸು ಮಾಡಿದರೆ ಯಾರನ್ನೂ ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸೋಕೆ ಬಂದಿದ್ದೀನಿ. ಸೊ ಗಾಯ್ಸ್, ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ, ಈ ಒಂದು ವಿಡಿಯೋನ ನೋಡ್ತಾ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಇನ್ನು ಯಾರೆಲ್ಲ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಮಾಡೋ ಒಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಸೊ ಸ್ನೇಹಿತರೆ, ಬನ್ನಿ ಈ ಒಂದು ವಿಡಿಯೋದ ಮೇನ್ ಟಾಪಿಕ್ಕಿಗೆ ಬರೋಣ. ಸ್ನೇಹಿತರೆ, ಇತ್ತೀಚೆಗೆ ಮಾಜಿ ಪ್ರಧಾನಿಯಾದ HD ದೇವೇಗೌಡರ ಮೊಮ್ಮಗನಾದಂತಹ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಬಗ್ಗೆ ನೀವಂತೂ ಈಗಾಗಲೇ ಕೇಳೇ ಇರ್ತೀರಿ. ಈ ಒಂದು ಕೇಸಲ್ಲಿ ಕೋರ್ಟ್ನ ತೀರ್ಪು ಬರೋವರೆಗೂ ಯಾರು ಕೂಡ ಊಹೆನೂ ಮಾಡಿರೋಕೆ ಸಾಧ್ಯ ಇರಲಿಲ್ಲ. ಈ ಕೇಸ್ನ ಪ್ರಮುಖ ಆರೋಪಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಯಾರು ಕೂಡ ಗೆಸ್ ಮಾಡಿರಲಿಲ್ಲ. ಈ ನಮ್ಮ ಒಂದು ಭಾರತದ ನ್ಯಾಯಾಂಗ ವ್ಯವಸ್ಥೆ ಇಂತಹ ಮಾಜಿ ಪ್ರಧಾನಿ ಹಾಗೂ ಹಲವಾರು ಬಾರಿ CM ಆದವರಂತ ಮೊಮ್ಮಗನನ್ನೇ ಬಿಟ್ಟಿಲ್ಲ. ಇಲ್ಲಿ ತಪ್ಪು ಯಾರೇ ಮಾಡಿರಲಿ ಅಂಥವ್ರು ಶಿಕ್ಷೆಯನ್ನ ಅನುಭವಿಸಲೇಬೇಕು ಅನ್ನೋ ಒಂದು ಬೃಹತ್ ಆದಂತಹ ತೀರ್ಪನ್ನೇ ಕೊಟ್ಟಿದೆ. ಈ ಒಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಏನ್ ಕೇಸ್ ಇತ್ತು, ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಕಾನೂನಿನ ಮುಂದೆ ತಲೆ ಬಾಗ್ಲೇಬೇಕು ಅನ್ನೋದು. ನೀವೆಲ್ಲ ಯೋಚನೆ ಮಾಡ್ತಿರ್ತೀರಿ, ಈ ಪ್ರಜ್ವಲ್ ರೇವಣ್ಣ ಕೇಸು ಅಥವಾ ಈ ದರ್ಶನ್ಗೆ ಸಂಬಂಧಪಟ್ಟಂತ ಇತ್ತೀಚೆಗೆ ಏನ್ ಜಾಮೀನ್ ರದ್ದು ಮಾಡಿದ್ರು, ಇದನ್ನೆಲ್ಲ ನಮ್ಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಈಗಾಗಲೇ ಒಂದು ಡೌಟ್ ಬಂದಿರುತ್ತೆ. ಸೊ ಮೇನ್ ವಿಷಯ ಇಲ್ಲೇ ಇರೋದು ಸ್ನೇಹಿತರೆ, ಇತ್ತೀಚೆಗೆ ಈ ನಮ್ಮ ಒಂದು ಕಾನೂನು ವ್ಯವಸ್ಥೆ ಏನಿದೆ, ಭಾರತದ ನ್ಯಾಯಾಂಗ ವ್ಯವಸ್ಥೆ, ಇದು ದೊಡ್ಡ ಪ್ರಕರಣಗಳಲ್ಲಿ ದೊಡ್ಡ ಸೆಲೆಬ್ರಿಟಿ ಏನ್ ಭಾಗಿಯಾಗಿರ್ತಾರಲ್ಲ ಅವರು ಕೂಡ ತಪ್ಪು ಮಾಡಿದ್ರೆ ಅವರಿಗೂ ಕೂಡ ಪನಿಷ್ಮೆಂಟ್ ಇದೆ. ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಒಂದು ಭಾವನೆಯನ್ನ ಸಾಮಾನ್ಯ ಜನರಿಗೂ ಬರುವಂತೆ ಇಂತಹ ಪ್ರಮುಖ ತೀರ್ಪುಗಳಲ್ಲಿ ಪ್ರಮುಖ ತೀರ್ಪನ್ನು ನೀಡಿ ನಮ್ಮ ಜನಸಾಮಾನ್ಯರಿಗೂ ಅದರ ಮೇಲೆ ಒಂದು ನಂಬಿಕೆ ಹೋಗದಂತೆ, ನಂಬಿಕೆ ಇನ್ನೂ ಜೀವಂತವಾಗಿ ಉಳಿಯುವಂತೆ ಮಾಡಿದೆ. ಕನ್ನಡದ ಖ್ಯಾತ ನಟರಾದಂತಹ ದರ್ಶನ್ ಅವರು ಆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿತ್ತು, ಆ ಒಂದು ಪ್ರಕರಣದಲ್ಲಿ ಅವರು A2 ಆರೋಪಿಯಾಗಿರೋದರಿಂದ ಅವರನ್ನು ಜೈಲಿಗೆ ಹಾಕಿದ್ರು. ಸೊ ವೈದ್ಯಕೀಯ ಕಾರಣಗಳಿಂದಾಗಿ ಅವರು ಜಾಮೀನನ್ನು ಪಡೆದಿದ್ರು. ಸೊ ಅದೇ ರೀತಿ ಜಾಮೀನನ್ನು ಪಡೆದು ಹೊರಗಡೆ ಬಂದಿದ್ರು. ಈ ನಮ್ಮ ಒಂದು ಕರ್ನಾಟಕ ಹೈಕೋರ್ಟ್ ಕೂಡ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು. ಬಟ್ ಮೂಲಕ ಹೊರಗೆ ಬಂದಂತಹ ನಟ ದರ್ಶನ್ ಅವರು ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ತೊಡಗಿಕೊಂಡಿದ್ರು. ಇದನ್ನು ಪ್ರಶ್ನೆ ಮಾಡಿದ್ದ ಇತ್ತೀಚೆಗೆ ನಮ್ಮ ಒಂದು ಸುಪ್ರೀಂ ಕೋರ್ಟ್ ಅವರ ಒಂದು ಜಾಮೀನನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ. ಹಲವಾರು ಕಾರಣಗಳನ್ನು ನೀಡಿ ಅವರ ಒಂದು ಜಾಮೀನನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿರೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಬಟ್ ಇಲ್ಲಿ ಗಮನಿಸೋದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಈ ಒಂದು ಕೇಸಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಅದೇನಪ್ಪ ಅಂತಂದ್ರೆ, ಯಾರೇ ಆಗಿರಲಿ, ಎಂಥ ದೊಡ್ಡ ಸೆಲೆಬ್ರಿಟಿನೇ ಆಗಿರಲಿ, ಎಂಥ ದೊಡ್ಡ ಪ್ರಭಾವಿನೇ ಆಗಿರಲಿ, ಅವರು ಕಾನೂನಿನ ಮುಂದೆ ಸಮಾನರು ಅನ್ನೋ ಒಂದು ವಿಚಾರವನ್ನು ಎತ್ತಿ ಹಿಡಿದಿದೆ ಎಂದು ಈ ಒಂದು ಕೇಸಲ್ಲಿ ನಾವು ಹೇಳ್ಬೋದು. ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಈ ಒಂದು ಸೆಲೆಬ್ರಿಟಿಗಳಿಗೆ ಅಲ್ಲಿ ಜೈಲಿನಲ್ಲಿ ಒಳ್ಳೊಳ್ಳೆ 5 ಸ್ಟಾರ್ ಲೆವೆಲ್ಗೆ ಉಪಚಾರವನ್ನು ನೀಡಲಾಗುತ್ತಿದೆ ಎಂದು ಹಲವಾರು ಫೋಟೋಗಳು ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಹರಿದಾಡಿದ್ದವು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಯಾರು ಕೆಲಸವನ್ನ ಮಾಡ್ತಿರ್ತಾರಲ್ಲ ಆ ಒಂದು ಅಧಿಕಾರಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೇವೆ ಇನ್ನು ಮುಂದೆ, ಅಂದ್ರೆ ಸ್ಟ್ರಿಕ್ಟ್ ಆಗಿ ವಾರ್ನನ್ನ ಮಾಡಲಾಗಿದೆ. ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರೂ ಕೂಡ ಆ ಒಂದು ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಲಾಗುವುದಂತಂದು ಅವ್ರಿಗೂ ಕೂಡ ವಾರ್ನನ್ನು ಕೊಟ್ಟಿದೆ. ಅಂದರೆ ಸ್ನೇಹಿತರೆ, ಇದು ಯಾವ ರೀತಿಯಾಗಿತ್ತು ಅಂತಂದರೆ, ಇವಾಗ ದೊಡ್ಡ ವ್ಯಕ್ತಿಗಳು ಆಲ್ರೆಡಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ರು ಕೂಡ ಅವರು ಹೊರಗಡೆ ಯಾವ ರೀತಿ ಬದುಕ್ತಾ ಇರ್ತಾರಲ್ಲ ಆ ರೀತಿನೇ ಅವರಿಗೆ ಒಳಗಡೆ ಆ ಒಂದು ಅತ್ಯಾಧುನಿಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಹಲವಾರು ಯೋಚನೆಗಳು, ಹಲವಾರು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಮ್ಮ ಸಾಮಾನ್ಯ ಜನರಲ್ಲಿ ಈಗಾಗಲೇ ತಲೆಯಲ್ಲಿ ಹುಟ್ಟುಕೊಂಡಿದ್ದು. ಏನಪ್ಪ ಅವ್ರಿಗೇನು ಡಿಫ್ರೆನ್ಸ್, ಇಲ್ಲಿ ಹೊರಗಿದ್ರು ಅಷ್ಟೇ ಒಳಗಿದ್ರು ಅಷ್ಟೇ, ಎಲ್ಲದಕ್ಕೂ ವ್ಯವಸ್ಥೆಯನ್ನು ಒಳಗಡೆ ಕಲ್ಪಿಸಲಾಗಿದೆ ಅನ್ನೋ ಒಂದು ಹಲವಾರು ವಿಷಯಗಳು ನಮ್ಮ ಜನಸಾಮಾನ್ಯರಿಗೆ ಈಗಾಗಲೇ ಬಂದಿದ್ದು. ಸೊ ಇದರಿಂದ ನಮ್ಮ ಕಾನೂನಿನ ವ್ಯವಸ್ಥೆ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಅನ್ನೋ ಒಂದು ಸೂಕ್ಷ್ಮ ವಿಷಯವನ್ನು ಗಮನಿಸಿಕೊಂಡು ಈ ರೀತಿಯ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಈಗ ಹೊರಡಿಸಿದೆ.
ಸೊ ಇದು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತಲೂ ಹೇಳ್ಬೋದು. ಇನ್ನು ಮುಂದೆ ಯಾರೇ ಅವನ್ನ ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿದ್ದರೂ ಕೂಡ ನಾರ್ಮಲ್ ಪೀಪಲ್ ಯಾವ ರೀತಿ ಅರೆಸ್ಟ್ ಆಗಿ ಒಳಗಡೆ ಹೋಗಿ ಅವರಿಗೆ ಯಾವ ರೀತಿಯ ಒಂದು ವ್ಯವಸ್ಥೆ ಇರುತ್ತಲ್ಲ ಆ ಒಂದು ಫೆಸಿಲಿಟಿ, ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಅಂತಹ ಒಂದು ಫೆಸಿಲಿಟಿಯನ್ನೇ ನೀಡಬೇಕು. ಜಾಮೀನು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಅವರ ಆದೇಶವನ್ನು ಕ್ಯಾನ್ಸಲ್ ಮಾಡಿದೆ. ಬಟ್ ಇಲ್ಲಿ ಒಂದು ನಾನು ಕ್ಲಾರಿಟಿ ಕೊಡ್ತೀನಿ, ಇದು ಕೇವಲ ಜಾಮೀನಿಗೆ ಸಂಬಂಧಪಟ್ಟಂತಹ ವಿಷಯ ಮಾತ್ರ ಆಗಿದೆ. ಅವರ ಒಂದು ಕೇಸ್ನ ತನಿಖೆ ಇನ್ನೂ ನಡೀತಾ ಇದೆ. ಆದಷ್ಟು ಬೇಗ ಅದು ಬರುತ್ತೆ ಅಂತಲೂ ಹೇಳ್ಬೋದು. ಸೊ ನೋಡಬೇಕು ಆ ಒಂದು ಕೇಸ್ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತದೆ ಅಂತ ಮುಂದಿನ ದಿನಗಳಲ್ಲಿ. ಇನ್ನು ಇತ್ತೀಚಿನ ಈ ಬೆಳವಣಿಗೆ ನೋಡ್ತಾ ಇದ್ದರೆ ಭಾಳಷ್ಟು ಖುಷಿ ವಿಚಾರ ಅಂತ ಹೇಳ್ಬೋದು. ಅಂದರೆ ಕಾನೂನಿನ ಮೇಲೆ ನಂಬಿಕೆ ಬರ್ತಾ ಇದೆ ಅಂತಲೂ ಹೇಳ್ಬೋದು ನಮ್ಮ ಜನಕ್ಕೆ. ಸಾಮಾನ್ಯ ವರ್ಗದವರು ಏನು ತಿಳ್ಕೊಂಡಿದ್ರಪ್ಪ ಅಂತಂದರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರಿಗೊಂದು ಪವರ್ ಇರುತ್ತೆ, ಆ ಒಂದು ಪವರನ್ನು ಯೂಸ್ ಮಾಡಿಕೊಂಡು ಈ ಕಾನೂನನ್ನು ಹೇಗೆ ಬೇಕಾದರೂ ತಿರುಚಬಹುದು ಅನ್ನೋ ಸುಳ್ಳನ್ನು ಸತ್ಯ ಮಾಡೋದಾಗಿರಲಿ ಅಥವಾ ಸತ್ಯನ ಸುಳ್ಳು ಮಾಡೋದಾಗಿರಲಿ ಪ್ರಭಾವಿಗಳ ವ್ಯಕ್ತಿಗಳ ಒಂದು ಕೈಯಲ್ಲಿ ಇದೆಲ್ಲ ಸಾಧ್ಯ ಅನ್ನೋದು ಸಾಮಾನ್ಯ ಜನರಲ್ಲಿ ಇಷ್ಟು ದಿನ ಏನಿತ್ತು ಅದೆಲ್ಲ ಇರಲ್ಲ ಸ್ನೇಹಿತರೆ. ಇತ್ತೀಚಿನ ಹಲವಾರು ತೀರ್ಪುಗಳನ್ನು ನೋಡಿದರೆ ಈ ಸೆಲೆಬ್ರಿಟಿಗಳನ್ನು ಕೂಡ ಬಿಡ್ತಾ ಇಲ್ಲ ನಮ್ಮ ಒಂದು ಕಾನೂನು. ಇದರಿಂದ ಭಾರತದ ಸಂವಿಧಾನ ಇನ್ನೂ ಜೀವಂತವಾಗಿದೆ ಅಂತಂದು ನಾವು ಇದರ ಮೂಲಕ ತಿಳ್ಕೊಬಹುದು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಕಾರ ಈ ಆರ್ಟಿಕಲ್ 14 ಏನಿದೆ ಅಲ್ಲ, ಈ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ. ಅಲ್ಲಿ ಯಾವುದೇ ರೀತಿಯ ದೊಡ್ಡವರು ಸಣ್ಣವರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಾಮಾನ್ಯ ವರ್ಗದವರು ಅಂತ ಏನಿಲ್ಲ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಲಾಗಿದೆ. ಆಲ್ರೆಡಿ ಈ ಒಂದು ಪ್ರಜ್ವಲ್ ರೇವಣ್ಣ ಅವ್ರ ಕೇಸಲ್ಲಿ ಈಗಾಗಲೇ ಪ್ರೂವ್ ಆಗಿದೆ. ಇನ್ನು ಕಾದು ನೋಡಬೇಕು ಈ ಒಂದು ದರ್ಶನ್ ಕೇಸ್ ಯಾವ ರೀತಿ ಮುಂದೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು. ಸೊ ತನಿಖೆ ನಡೀತಾ ಇದೆ, ನಡೀಲಿ. ಕಾನೂನೇನಿದೆ ಅದು ಯಾವ ರೀತಿ ಕೆಲಸ ಮಾಡ್ತಿದೆ, ಸದ್ಯದ ದಿನಗಳಲ್ಲಿ ಜನರಿಗೆ ನಂಬಿಕೆ ಹುಟ್ಟಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ, ಅದನ್ನು ನಿಮಗೆ ಮನವರಿಕೆ ಮಾಡಬೇಕನ್ನೋ ವಿಷಯದ ಕುರಿತು ನನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಂಚಿಕೊಂಡಿದ್ದು ಅಷ್ಟೇ. ಬಿಟ್ಟರೆ ಇಲ್ಲಿ ಬೇರೆ ಯಾರನ್ನೂ ಕೂಡ ಪರವಾಗಿ ಅವರ ವಿರೋಧವಾಗಿ ಮಾತನಾಡೋಕ್ಕೆ ನಾನು ಬಂದಿದ್ದಿಲ್ಲ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಈ ಕೂಡಲೇ ನಮ್ಮ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡಲೇ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಮಾಡುವ ಒಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಲಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.